ಡಿಸಿಸಿ ಬ್ಯಾಂಕ್ ಹಗರಣಗಳ ಕೂಪವಾಗಿದ್ದು ಲೋಕಾಯುಕ್ತ ತನಿಖೆ ನಡೆಸಬೇಕು ಎಂದು ಚಿಕ್ಕನಾರಾಯಣ ಆಗ್ರಹಿಸಿದರು. ಬಂಗಾರಪೇಟೆ ರೈತರ ಭವಿಷ್ಯಕ್ಕೆ ಮತ್ತು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಾಲ ಸೌಲಭ್ಯ ನೀಡಿ ಆಸರೆಯಾಗಬೇಕಾದ ಡಿಸಿಸಿ ಬ್ಯಾಂಕ್ ಕೇವಲ ಶಿಫಾರಸು ಪತ್ರಗಳಿಗೆ ಸೀಮಿತವಾದಂತಿದೆ ಹಾಗೂ ಇಲ್ಲಿನ ಅಧಿಕಾರಿಗಳು ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿ ಬಹುತೇಕ ರೈತರು ಸಾಲ ಸೌಲಭ್ಯಕ್ಕಾಗಿ ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದ್ದರೂ ಸಹ ಸಾಲ ಸೌಲಭ್ಯ ನೀಡದೆ ಕಚೇರಿಗೆ ಅಲೆದಾಡಿಸಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಗುಡುಗಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಂಗಾರಪೇಟೆ ಡಿಸಿಸಿ ಬ್ಯಾಂಕ್ ಅರ್ಹ ಫಲಾನುಭವಿಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡದೆ ಕೇವಲ ಉಳ್ಳವರಿಗೆ ಅಥವಾ ಶ್ರೀಮಂತ ವರ್ಗದವರಿಗೆ ಸಾಲ ನೀಡಿ ತಾರತಮ್ಯ ಎಸಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಡಿಸಿಸಿ ಬ್ಯಾಂಕಿನ ಅಕ್ರಮಗಳ ಬಗ್ಗೆ ನನ್ನ ಬಳಿ ದಾಖಲೆಗಳು ಇವೆ. ಎಲ್ಲ ಅಕ್ರಮಗಳಿಗೆ ಸಂಬಂಧಿಸಿದಂತೆ ದಿನಾಂಕ 17/5/24 ಉಪನಿರ್ದೇಶಕರ ಕಚೇರಿಯ ಮುಂಭಾಗದಲ್ಲಿ ತಮಟೆ ಚಳುವಳಿ ನಡೆಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು. 2022ರ ಸಾಲಿನಲ್ಲಿ ಸರ್ಕಾರದ ಅನುದಾನಗಳನ್ನು ಸಾರ್ವಜನಿಕರಿಗೆ ಮತ್ತು ರೈತಾಪಿ ವರ್ಗದವರಿಗೆ ಅದು ಡಿಸಿಸಿ ನಮ್ಮ ಕೋಲಾರ ಒಂದೆರಡು ನಿಮಿಷ ಮಾಡ್ತೇನೆ ನಾನು ಇದರಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಡಿಸಿಸಿ ಬ್ಯಾಂಕಿನಲ್ಲಿ ಪತ್ರಿಕೆ ಹೇಳಿಕೆ ಮತ್ತು ಜಾಹೀರಾತು ಮುಖಾಂತರ ಮತ್ತು ಟಿವಿ ಮಾಧ್ಯಮಗಳ ಮುಖಾಂತರ ರೈತರಿಗೆ ಇಂತಿಷ್ಟು ಸಾಲವೆಂಬಂತೆ ಜಾಹೀರಾತುಗಳ ಮೂಲಕ ನಾನು ನೋಡಿ, ಜೊತೆಗೆ ಭಿತ್ತಿ ಪತ್ರಗಳು, ಪತ್ರಿಕೆ ಹೇಳಿಕೆಗಳು, ಮಾಧ್ಯಮಗಳ ಮೂಲಕ ನೋಡಿದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಇಷ್ಟೊಂದು ಮೀಸಲು, ರೈತರಿಗೆ ಇಷ್ಟೊಂದು ಮೀಸಲು ಮತ್ತು ಅರ್ಹ ಅಧಿಕಾರಿ ವರ್ಗದವರಿಗೆ ಇಷ್ಟೊಂದು ಮೀಸಲು ಎಂಬಂಥ ಸಾಲ ಸೌಲಭ್ಯಗಳನ್ನು ವಿತರಣೆ ಮಾಡ್ತೀವಿ ಎನ್ನುವಂಥದ್ದನ್ನು ಘೋಷಣೆ ಮಾಡುವುದರ ಮೂಲಕ ನಾವು ಕಂಡಿದ್ದು ಸರಿ ಅಷ್ಟೇ. ಅದರ ಅನೌಪಚಾರಿಕವಾಗಿ ನಾವು ಸಂಬಂಧಪಟ್ಟಂತಹ ಗುಡ್ಡಗಾಡು ಪ್ರದೇಶದ ರೈತಾಪಿ ವರ್ಗದವರಿಗೆ ಸುಮಾರು 2 ಎಕರೆ 3 ಎಕರೆ 4 ಎಕರೆ ಇರ್ತಕ್ಕಂಥ ರೈತಾಪಿ ವರ್ಗದವರಿಗೆ ತಲಾ ಒಬ್ಬೊಬ್ಬರಿಗೆ 10 ಲಕ್ಷ ರೂಪಾಯಿಗಳ ಸಾಲವನ್ನು ನಾವು ವಿತರಣೆ ಮಾಡ್ತೀವಿ. ಆ ಸಾಲದ ಪೈಕಿ 5 ಲಕ್ಷ ರೂಪಾಯಿಗಳು ಸಹಾಯಧನ, 5 ಲಕ್ಷ ರೂಪಾಯಿಗಳು ಬ್ಯಾಂಕ್ ಸಾಲವೆಂಬಂತೆ ಅವರು ನಿಗದಿಪಡಿಸಿರುವುದರ ಮೇರೆಗೆ ಸುಮಾರು 10 ಜನ ರೈತಾಪಿ ವರ್ಗದವರು, ಬಡತನ ರೇಖೆಗೆ ತೀರಾ ಕಡುಬಡವರಾದಂತಹ ರೈತಾಪಿ ವರ್ಗದವರು, ಅವರಿಗೆ ಸಾಲ ಸೌಲಭ್ಯಗಳನ್ನು ನಾವು ವಿತರಣೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಂತಹ ಬಂಗಾರಪೇಟೆ ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಅಲ್ಲಿ ಕಾರ್ಯನಿರ್ವಹಿಸುವ ವರ್ಗಾವಣೆ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರ ಸೇವಾವಧಿ ನಿಮಗೆ ಸಾಲವನ್ನು ವಿತರಣೆ ಮಾಡ್ತೀವಿ. ಎಲ್ಲ ದಾಖಲೆಗಳನ್ನು ನೀವು ಸಂಬಂಧಪಟ್ಟಂತಹ ನಮ್ಮ ಬ್ಯಾಂಕ್ ಪ್ಯಾನಲ್ ಅಡ್ವೊಕೇಟ್ ಏನಿದ್ದಾರೆ, ಅಂದರೆ ಕಾನೂನು ಸಲಹೆಗಾರರು ಏನಿದ್ದಾರೆ, ಅವರ ಮೂಲಕ ನಮಗೆ ನೀವು ದಾಖಲೆಗಳನ್ನು ಕೊಡಿ. ಏನಾದ್ರು ಬೇಕು ಎನ್ನುವಂಥದ್ದನ್ನು 10 ಜನ ಅದು ನನ್ನ ಸರ್ಕಾರಿ ಕಡತಗಳಾಗಿರ್ತಕ್ಕಂಥದ್ದು. ಈ ಕಡತಗಳಲ್ಲಿ ಫಲಾನುಭವಿಗಳ ರೈತರಿಗೆ ಕೊಡ್ತಕ್ಕಂಥ ಬ್ಯಾಂಕ್ ಇದು ಏನು ಅಪ್ಲಿಕೇಶನ್ ಅರ್ಜಿ ನಮೂನೆ, ಸಾಲದ ಅರ್ಜಿ, ಸರ್ಕಾರ ಸಾಲದ ಅರ್ಜಿ, ಇದನ್ನು ನಮಗೆ ವಾಪಸ್ಸು ಮಾಡಿದ್ದಾರೆ, ಬ್ಯಾಂಕರು ವಾಪಸ್ ಮಾಡಿದ್ದಾರೆ. ಇದು ಅರ್ಜಿದಾರರ ಸಹಿ ಏನು, ಅರ್ಜಿದಾರರಿಗೆ ಮತ್ತು ಜಾಮೀನುದಾರರು ಅದಕ್ಕೆ ಸಂಬಂಧಪಟ್ಟಂತ 10 ಲಕ್ಷಕ್ಕೆ ಸಂಬಂಧಪಟ್ಟಂತ ಶೂಟಿಗಳು ಜಾಮೀನುಗಳು, ಆ ಜಾಮೀನುದಾರರ ಪತ್ರ ಇದೆ. ಜೊತೆಗೆ ಬೇಬಾಕಿ ಪತ್ರ, ಇದು ನಾವು ಕೊಟ್ಟಿರೋದ ಇಲ್ಲ ಅಂಗಡಿಗಳ ತಂದಿರೋದಂಥದ್ದು ಸಂಬಂಧಪಟ್ಟಂತ ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕ ಚಂದ್ರಶೇಖರ್ ಅವರು ಮಂಡಳಿ ಮಾಡ್ಕೋಬೇಕು. ಇದನ್ನು ನಾವು ಮಾನ್ಯ ಗೌರವಾದ ಲೋಕಾಯುಕ್ತ ತನಿಖೆಯನ್ನು ಒಪ್ಪಿಸ್ತಾ ಇದ್ದೀವಿ. ಇದು ಸಂಬಂಧಪಟ್ಟಂತೆ ಇದರ ಹಿನ್ನೆಲೆ ಇರತಕ್ಕಂಥ ಬಹಳಷ್ಟು ಬಹುಕೋಟಿ ರೂಪಾಯಿಗಳ ಹಗರಣ ಮಾಡಿರ್ತಕ್ಕಂಥ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಬ್ಯಾಲಿ ಗೋವಿಂದ ಗೌಡರು ಮಾಡಿರ್ತಕ್ಕಂಥ
ಹಗರಣಗಳು ಒಂದಲ್ಲ ಎರಡಲ್ಲ ಅಂಕಿಅಂಶಗಳ ಪ್ರಕಾರವಾಗಿ ನಾವು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಕೋಟ್ಯಾಂತರ ರೂಪಾಯಿ ನಾವು ವಂಚನೆ ಮಾಡಲಿಕ್ಕೆ ಆಗಿಲ್ಲ ಎನ್ನುವಂಥ ರೀತಿಯಲ್ಲಿ ಏನಾದರೂ ಇದ್ರೆ ಅವರಿಗೆ ಇದು ಚಿತ್ರಣ ಮಾಡ್ತಕ್ಕಂಥದ್ದು ನನ್ನ ಒಂದು ಮಾನವೀಯ ದೃಷ್ಟಿಯಿಂದ ಮತ್ತು ನನ್ನ ಒಂದು ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಕೂಡ ನನ್ನ ವಿರುದ್ಧವಾಗಿ ಅವರು ಯಾವ ರೀತಿ ಬೇಕಾದರೂ ಶಿಸ್ತಿನ ಕ್ರಮ ಕೈಗೊಳ್ಳಬಹುದು ಅಂತ ಕೂಡ ನಾನು ಹೇಳ್ತೇನೆ. ಇರ್ತಕ್ಕಂಥ ಹಣ ಮತ್ತು ಅವರ ಚರ ಮತ್ತು ಸ್ಥಿರಾಸ್ತಿಗಳನ್ನು ತನಿಖೆ ಮಾಡಿ ಎಷ್ಟಿದೆ ಅಂತ. ಸಾಲ ಮನ್ನಾ ಆಗಿದ್ದರೂ ಸಹ ರೈತರ ಬಳಿ ನೀವು ಸಾಲ ಮನ್ನಾ ಆಗಿಲ್ಲ ನೀವು ಕಟ್ಟಬೇಕೆನ್ನುವಂಥ ರೀತಿಯಲ್ಲಿ ಅವರನ್ನು ಪಾಪ ಹುರಿದುಂಬಿಸಿ ನಿಮಗೆ ನಾಳೆ ಸಾಲ ಕೊಡ್ತೀವಿ, ನಾಳೆ ದಿನ 10 ಲಕ್ಷ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಹುರಿದುಂಬಿಸಿ ಸಾಲ ಮಂಜೂರಾತಿಯ ಸಾಲ ಅವರಿಗೆ ಸಾಲ ಮನ್ನಾ ಆಗಿದ್ದರೂ ಸಹ ಅವರ ಬಳಿ ಸಾಲವನ್ನು ಕಟ್ಟಿಸಿಕೊಂಡಿರ್ತಕ್ಕಂಥ ನಿದರ್ಶನಗಳ ಮೇಲೆ ನಾನು ಪತ್ರಿಕೆಗಳನ್ನು ಕೊಡ್ತೇನೆ. ಇಂಥ ಒಂದು ಅಧಿಕಾರಿಗಳ ವಿರುದ್ಧ ಮತ್ತು ಇಂಥ ಒಂದು ಸಹಕಾರ ಸಂಘಗಳ ಆಧಾರದ ಮೇಲೆ ನಡೆತಕ್ಕಂಥ DCC ಬ್ಯಾಂಕ್ಗಳ ವಿರುದ್ಧ ನಾವು ದಿನಾಂಕ 17/5/2024 ನಾವು ಕೋಲಾರ ಉಪನಿರ್ದೇಶಕರ ಕಚೇರಿಯ ಮುಂದೆ ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಪತ್ರಿಕೆಯ ಮೂಲಕ ಪ್ರಸ್ತುತಪಡಿಸ್ತಾ ಬಹಿರಂಗಪಡಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.